ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಓಂ ವ್ಯಾಸ ಸಮಸ್ತ ಧರ್ಮಾಣಾಂ ವಕ್ತಾ ಮುನಿವರೇಡಿತಃ ಚಿರಂಜೀವಿ ದೀರ್ಘಮಾಯುರ್ದದಾತು ಜಟಿಲೋ ಮಮ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 348ನೆಯ ಭಾಗ. ಅಲ್ಲಿದ್ದ ಬಂಡೆಯನ್ನು ಖಡ್ಗದಿಂದ ಹೊಡೆದಾಗ ತಕ್ಷಣವೇ ಅದರೊಳಗಿಂದ 9 ತೀರ್ಥಗಳು ಕಾರಂಜಿಯಂತೆ ಚಿಮ್ಮಿ ಉದ್ಭವವಾದವು. ಮಹರ್ಷಿಗಳ ಮಾತಿನಂತೆ ಮಹಿಷನ ಕಂಠದಲ್ಲಿದ್ದ ಲಿಂಗವನ್ನೇ ಧ್ಯಾನ ಮಾಡುತ್ತಾ ಸ್ಫಟಿಕದಷ್ಟು ಶುದ್ಧವಾದ ನೀರಿನ ಖಡ್ಗ ತೀರ್ಥದಲ್ಲಿ ಸ್ನಾನ ಮಾಡುತ್ತಾ 30 ದಿನ ವಾಸ ಮಾಡಿದಳು. ಆಗ ಅವಳು ಮಹೇಶ್ವರನ ವಿರಹದಿಂದ ತಪಿಸಿ ಮನಸ್ಸು ಚಂಚಲವಾಯಿತು. ಆ ಸರೋವರದಲ್ಲಿಯೇ ತನ್ನ ದೇಹ ಸೌಂದರ್ಯದಿಂದ ಕಮಲಗಳನ್ನು, ಕಣ್ಣುಗಳಿಂದ ನೀಲೋತ್ಪಲಗಳನ್ನು, ಮುಗುಳು ನಗೆಯಿಂದ ಕುಮುದಗಳನ್ನು ಸೃಷ್ಟಿಸಿದಳು. ಅವಳ ಜಲವಾಸದಿಂದ ಲೋಕಗಳು ಉಪದ್ರವರಹಿತವಾಗಿ ಕಾಲಾನುಸಾರ ಫಲಗಳನ್ನು ಕೊಟ್ಟವು. 1 ತಿಂಗಳಾದ ಮೇಲೆ ಬಂದು ಕಾರ್ತೀಕ ಮಾಸದ ಕೃತಿಕಾ ನಕ್ಷತ್ರದ ದಿನ ವೈಭವದಿಂದ ಉತ್ಸವ ನಡೆಸಿ ತನ್ನ ತಪಸ್ಸಿನಿಂದ ಅನೇಕ ವಿಧದ ಪರಿಕರಗಳನ್ನು ಪಡೆದು ಅರುಣಾಚಲೇಶ್ವರ ಲಿಂಗವನ್ನು ಪೂಜಿಸಿ ಶೋಣಾಚಲ ರೂಪ ಧರಿಸಿ ವಿಶ್ವರೂಪನಾದ ನಿನಗೆ ನಮಸ್ಕಾರಗಳು. ಇಂದು ನಿನ್ನ ಲಿಂಗರೂಪ ದರ್ಶನದಿಂದ ಪುನೀತಳಾದೆನು. ಸರ್ವದೋಷ ನಿವಾರಕವಾದ ನಿನ್ನ ತೇಜಸ್ಸನ್ನು ದಯಮಾಡಿ ತೋರಿಸು ಎಂದು ಸ್ತೋತ್ರ ಮಾಡಿದಳು. ಶಿವನು ಅವಳ ಸ್ತೋತ್ರದಿಂದ ಸುಪ್ರೀತನಾಗಿ ಅರುಣಾಚಲೇಶ್ವರನಾಗಿ ಕೋಟಿ ಸೂರ್ಯ ಪ್ರಭೆಯಿಂದ 10 ದಿಕ್ಕುಗಳೂ ಪ್ರಕಾಶಿಸುವಂತೆ ಬೆಳಗುತ್ತಾ ಪ್ರತ್ಯಕ್ಷನಾದನು. ಗೌರಿಯು ಆ ತೇಜೋಮಯ ರೂಪಕ್ಕೆ ಮಹರ್ಷಿಗಳೊಡನೆ ಭಕ್ತಿಯಿಂದ ನಮಸ್ಕರಿಸಿ ಹರ್ಷಚಿತ್ತಳಾದಳು. ಪ್ರತ್ಯಕ್ಷನಾಗಿದ್ದ ಅರುಣಾಚಲೇಶ್ವರನು ಪಾರ್ವತಿಗೆ, ದೇವಿಯೇ, ನಿನ್ನ ತಪಸ್ಸು ಅರ್ಚನೆಗಳಿಂದ ಸಂತೋಷಗೊಂಡು ನನ್ನ ತೇಜೋಮಯ ರೂಪವನ್ನು ತೋರಿಸಿದನು. ಅನೇಕ ಕಾರಣಗಳಿಂದ ತಪಸ್ಸು ಮಾಡಿ ಲೋಕಗಳನ್ನು ರಕ್ಷಿಸುತ್ತಿರುವೆ. ಇದಕ್ಕಿಂತ ಹೆಚ್ಚಿನ ಪ್ರಾರ್ಥನೆ ಬೇರೆ ಯಾವುದಿದೆ? ನನ್ನ ದೃಷ್ಟಿಪಾತದಿಂದ ನಿನ್ನ ತಮಸ್ಸಿನ ರಾಶಿಯು ನಾಶವಾಯಿತು. ದುಷ್ಟನಾದ ಮಹಿಷಾಸುರನು ಲಿಂಗ ಪೂಜಕನಾದ ಭಕ್ತನನ್ನು ಅಕಸ್ಮಾತಾಗಿ ನಿಗ್ರಹಿಸಿದ್ದನು. ಆ ಭಕ್ತನಲ್ಲಿದ್ದ ಲಿಂಗವು ಅವನ ಕಂಠದಲ್ಲಿದ್ದಿತು. ನಾಸ್ತಿಕನೊಬ್ಬನ ಉಪದೇಶಾನುಸಾರ ಅವನ ಲಿಂಗವನ್ನು ಇವನು ನುಂಗಿದ್ದಲ್ಲದೆ ಕಂಠದಲ್ಲಿದ್ದ ಲಿಂಗದ ಮೇಲೂ ನಂಬಿಕೆ ಕಳೆದುಕೊಂಡನು. ಕಾಲಕ್ರಮದಲ್ಲಿ ಆ ಶಿವಭಕ್ತನು ಋಷಿಯಾಗಿ ಜನ್ಮವೆತ್ತಿ ನನ್ನನ್ನೇ ಪೂಜಿಸಿ ಗಣೇಶ್ವರ ಪದವಿಯನ್ನು ಪಡೆದನು. ಮಹಿಷಾಸುರನು ಪೂರ್ವ ಜನ್ಮದಲ್ಲಿ ನನ್ನ ಭಕ್ತನಾಗಿದ್ದರೂ ನಿನ್ನಿಂದ ಸಂಹರಿಸಲ್ಪಟ್ಟರೂ ಬಹಳ ಕಾಲ ಕಂಠದಲ್ಲಿ ಲಿಂಗವನ್ನು ಧರಿಸಿದ್ದರ ಫಲವಾಗಿ ಅವನಿಗೆ ಸಿದ್ಧಿಯು ಲಭಿಸಿತು. ಮೋಕ್ಷಾಪೇಕ್ಷಿಗಳಾದವರು ಎಂದೆಂದಿಗೂ ಶಿವಲಿಂಗದಲ್ಲಿ ಅವಿಶ್ವಾಸವನ್ನು, ಶಿವಭಕ್ತರಿಗೆ ಅವಮಾನವನ್ನು ಮಾಡಬಾರದು. ದೀಕ್ಷಾರಹಿತವಾಗಿ ಬಲಾತ್ಕಾರದಿಂದ ಯಾರು ಲಿಂಗವನ್ನು ಧರಿಸುವರೋ ಅವರಿಗೆ ಉತ್ತಮ ಫಲಪ್ರಾಪ್ತಿಯಾಗುವುದಿಲ್ಲ. ಬದಲಿಗೆ ಧರಿಸಿದವನನ್ನೇ ಸಂಹರಿಸುತ್ತದೆ. ಅರುಣಾಚಲನಾದ ನನ್ನ ದರ್ಶನದಿಂದ ನಿನ್ನಲ್ಲಿ ಈಗ ಲವಲೇಶದಷ್ಟೂ ದೋಷ ಉಳಿದಿಲ್ಲ. ನಿನ್ನ ಮಗನಾದ ಕಾರ್ತಿಕೇಯನಿಗೆ ಸ್ತನ್ಯಪಾನ ಮಾಡಿಸಿದುದರಿಂದ ದಾದಿಯೊಬ್ಬಳ ಉಪಕಾರವೂ ಹೆಚ್ಚಿನದಾಯಿತು. ಆದುದರಿಂದಲೇ ಅವಳು ಭಕ್ತರಕ್ಷಕಳಾದ ನಿನ್ನನ್ನು ಅಪೀತ ಕುಚೆಯನ್ನಾಗಿ ಮಾಡಿದಳು. ಆದುದರಿಂದ ಈ ಪರ್ವತದಲ್ಲಿ ಕೃತ್ತಿಕಾ ನಕ್ಷತ್ರದ ದಿನದಲ್ಲಿ ಅಪೀತ ಕುಚೆಯಾಗಿ ನೆಲೆಸಿ ನನ್ನನ್ನು ಸ್ಮರಿಸುತ್ತಿರು, ಹೀಗೆಂದು ಹೇಳಿದನು. ಬಂಧುಗಳೇ, ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.